ಸೊ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ಚಾರಿ. ಮತ್ತೆ ನನ್ನ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ವೀಡಿಯೋಸ್ನೆಲ್ಲ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ, ಸ್ವಲ್ಪ ಒಂದು ಇನ್ಸಿಡೆಂಟ್ ಆಗಿತ್ತು ನನ್ನ ಲೈಫಲ್ಲಿ. ಸೊ ಅದರಿಂದ ಚಿಕ್ಕದೆಲ್ಲ ದೊಡ್ಡದಾಗಿ ಆಗಿತ್ತು, ಅದರಿಂದ ವೀಡಿಯೋಸ್ ಮಾಡೋಕೆ ಆಗ್ತಾ ಇರಲಿಲ್ಲ, ಪರಿಸ್ಥಿತಿಗಳು ಹಂಗಿತ್ತು. ಸೊ ಅದಕ್ಕೆ ಏನು ಅಪ್ಡೇಟ್ಸ್ ಏನು ಮಾಡಿರಲಿಲ್ಲ. ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಿ ಎಲ್ಲ ಸ್ಟಾಪ್ ಅಂತೂ ಮಾಡೋದಿಲ್ಲ, ತಲೆ ಕೆಡ್ಸ್ಕೊಂಬೇಡ್ರಿ. ಏಟರ್ಸ್ಗೆಲ್ಲ ಇದೊಂದು ಕಿವಿ ಮಾತು, ಸ್ಟಾಪ್ ಅಂತೂ ಮಾಡೋದಿಲ್ಲ. ಎಷ್ಟೇ ಡ್ಯಾಮೇಜ್ ಆಗ್ತಾ ಇದ್ರೂ ಮತ್ತೆ ಎದ್ದು ಬರ್ತಾ ಇರ್ತೀನಿ, ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಅದೇ ನಿಮ್ಮ ಸಪೋರ್ಟ್ ಹಂಗೆ ಇರಲಿ ಸಾಕು. ವಾಹ್, ಈ ಥರ ಹೆಲ್ಮೆಟ್ ಹಾಕ್ಕೊಂಡು ಎಷ್ಟು ದಿನ ಆಯ್ತಪ್ಪ ಗಾಡಿ ಎಲ್ಲ ಓಡಿಸಿ. ರೋಡಿಗೆ ಸಿಕ್ಕಿದ್ರೆ ಯಾವನ್ ಮಾತ್ರ ಚಚ್ಚಾಡಲ್ಲ ಹೇಳೋ. ಇಂಥ ರೋಡ್ ಸಿಕ್ಕಿದ್ರೆ ಯಾವನ್ ಚಚ್ಚಾಡಲ್ಲ ಹೇಳೋ. ಹೋಯ್ತಾನ ಒಂದಲ್ಲಾಗ್ಲೇ ಜ್ವರ ಹೋಗಿನೇ ಬೀಳ್ಬೇಕಂತ ಏನಿಲ್ಲ, ನಿಧಾನಕ್ಕೆ ಹೋಗ್ತಾ ಇದ್ರೂ ಬಿದ್ದೋಗ್ತಾರೆ. ಒಳ್ಳೆ ರೋಡ್ಸ್, ಫುಲ್ ಬ್ಯೂಟಿ. ಈ ಗ್ರಿಲ್ಸ್ ಇಲ್ಲ ಅಂದರೆ ನೈಟ್ ಟೈಮ್ ಓಡಾಡುವಾಗ ಲೈಟಿಂಗ್ ಹತ್ ಕಡೆಯಿಂದ ಇದ್ ಕಡೆಗೆ ಫುಲ್ ಸ್ಟ್ರೈಟಾಗಿ ಹೊಡಿಯುತ್ತೆ, ಗೊತ್ತಾಗೋದೇ ಇಲ್ಲ. ನಾವು ಹಿಂಗೆ ಹೋಗ್ತಾ ಇದೀರಾ, ಹತ್ ಕಡೆಯಿಂದ ಕಾರ್ ಇಲ್ಲಿ ಒಂದ್ಮೇಲೆ ಬಂದ್ಬಿಡಿದೇನೋ ಅನ್ಸ್ಬಿಡುತ್ತೆ. ಗ್ರಿಲ್ಸ್ ಇಲ್ಲ ಅಂದರೆ ಇವಾಗ ಇಲ್ಲಿ ಗಿಡಗಳೆಲ್ಲ ಬೆಳೆಸ್ಬೋದು. ಗಿಡಗಳೆಲ್ಲ ಬೆಳೆಸಿದ್ರೆ ಏನಂದರೆ ಇದು ಅಲ್ಲಿ ಇದು ವಿಲೇಜ್ ಲಿಮಿಟ್ಸು. ಗಿಡಗಳೆಲ್ಲ ಬೆಳೆಸಿದ್ರೆ ಈ ಮೇಕೆಗಳು ಹಸುಗಳು ಎಲ್ಲ ತಿಂದಾಕ ಅದು ಕ್ಲೀನಾಗಿ ಬೆಳೆಯಲ್ಲ. ಅದಕ್ಕೋಸ್ಕರನೇ ಇದು ಗ್ರಿಲ್ಸ್ ಎಲ್ಲ ಹಾಕಿರೋದು. ಚಿಕ್ಕಬಳ್ಳಾಪುರ ಅಂತೂ ವೆದರ್ ಅಂತೂ ಕೇಳಲೇಬೇಡಿ ಬಿಡಿ, ಹಂಗಾಗೋಗ್ಬಿಟ್ಟಿದೆ. ಫುಲ್ ಚಳಿ. ಯಾವ ಗಾಡಿಯಲ್ಲಿ ಬಂದರೂ ನಾನು ಪೆಟ್ರೋಲ್ ಇರೋಲ್ಲ. ಏರ್ಗಾ ಪೆಟ್ರೋಲ್ಗಲ್ಲ ಏರ್ ಅಲ್ಲ ಅದು ಟೈಟ್ ಆಗಿದೆ, ಹಾಕು ತುಳಿ ಹೇಳ್ತೀನಿ. ಸ್ಪ್ರಿಂಗ್ ಕಟ್ ಆಗಿದ್ದಂಗಿದೆ, ಅದ್ರ ಮೇಲೆ ಕ್ಲ್ಯಾಂಪೇ ಕಿತ್ತಾಕಿದೆಯಲ್ಲೋ. ಬೆಳಗ್ಗೆ ಕಿತ್ತಾಕಿದ್ದು. ಏಕೆ? ಅದು ಬೆಂಡಾಗಿತ್ತು, ನಾನು ಮತ್ತೆ ಬೆಂಡ್ ಮಾಡಾಕ್ದೆ, ಕಿತ್ತೋಯ್ತು. ಇದರಿಂದ ನಾವು ವೀಡಿಯೋಸ್ ಮಾಡಿಲ್ಲ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರಲ್ಲ. ಸರಿ ಏರೇ ಇಲ್ಲಲ್ಲ, ಎಕ್ಕುತ್ತೀರೋ ಅದು ಒಳಗಡೆ ಏರ್ ಪ್ರೆಷರ್ ನೋಡ್ಕೊಬೇಕಲ್ಲ, ಅದು ಮೇಂಟೈನ್ ಮಾಡಬೇಕಪ್ಪ. ಗಾಡಿಗಳನ್ನ ತೊಗೊಳೋದೆ ಅಲ್ಲ ಮೇಂಟೈನ್ ಮಾಡೋ ಗಾಡಿ ಆಚೆ ತೆಗೆದಿರ್ತಾನೆ. ಈಗ ನಮ್ಮ ಗಾಡಿಗಳು ನೋಡು, ನಾವು ಎಲ್ಲಿ ತೆಗಿಲಿಲ್ಲ ನಾನು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಮನೆ ಹತ್ರ ಇದ್ರೇನು. ಸಾಕು ಬಿಡಿ ಅಣ್ಣ, 25 ಸಾಕು. ಯಾಕಂದರೆ ಇದು ಲೋಕಲ್ಸ್ಗಲ್ಲ ದಡುಕ್ ಅಂತ ಹೊಡಿಯುತ್ತೆ. ಹೈವೇಸ್ಗಾದರೆ ಫುಲ್ ಕರೆಕ್ಟಾಗಿರುತ್ತೆ. ಇವಾಗ ಒಂಥರ ಐತಲ್ಲ ಸರಿ, ಹೈಟ್ ಅಂತ ಗಾಡಿ. ಹೈಟ್ ಇದೆಯಲ್ಲ, ಬ್ಲೋ ಹೊಡೆದ್ರೆ ಹೈಟ್ ಆಗುತ್ತೆ. ಗಾಡಿ ಪಂಚರ್ ಆಗಿದೆ ಸರ್ ಇದು ನಂದು. ಹೌದಾ? ಹೇಳ್ಬೇಕು ತಾನೆ. ಮತ್ತೆಲ್ಲ ಆಗೋದ್ರೆ ನಿಂತೋದ್ರೆ ನಿನ್ನೆ ಎಲ್ಲ ನಾವು ಪಂಚರ್ ಗಾಡಿಯಲ್ಲೇ ಓಡಾಡಿದ್ವಿ, ಮೊನ್ನೆ ಎಲ್ಲ ಪಂಚರ್ ಗಾಡಿಯಲ್ಲೇ ಓಡಾಡಿದ್ವಿ. ಇವಾಗ ಗೇರ್ ಹಾಕ್ಸ್ಕೊಂಡಿದ್ವಿ ಅಂದ್ರೆ ಹಬ್ಬ ಒಂದು ಬರ್ಬೋದು ನಡಿ ಹೇಳ್ತೀನಿ. ಏನು ಸೂರಿ ನಿನ್ನ ಅವಸ್ಥೆ? ಇಷ್ಟು ಜನರ ಮಧ್ಯೆ ನೀನು ಅಪರಾಧಿಯಾಗಿ ನಿಂತಿದ್ಯಲ್ಲೋ, ಏನು ಇದೆಲ್ಲ? ಬೇಗ ಮಾಡಾಕ್ತಾ ಇದ್ದಾರೋ ರೋಡ್ಸು. ನೋಡ ಅಲ್ಲಿ ಎಲ್ಲಿ ಇಲ್ಲ, ಅಲ್ಲಿ ಹಿಂದೆ ನೋಡೋ ಎಷ್ಟು ಬೇಗ ಟಾರೆಲ್ಲ ಹಾಕ್ಬಿಟ್ಟಿದ್ದಾರೆ. ಯಾವ ರೇಂಜ್ಗೆ ವರ್ಕ್ ನಡೀತಾ ಇದೆ ಅಂದರೆ ಮೋಟೋ ಬ್ಲಾಗರ್ ಅಲ್ಲ ಅವನು. ಈ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒನ್ ವೇಯಲ್ಲಿ ಸರ್ಕಲ್ಗಳಲ್ಲೆಲ್ಲ ಪೊಲೀಸರನ್ನ ಹಾಕಿದ್ದಾರೆ. ಯಾವುದೋ ಜಮಾನ್ದಲ್ಲಿ ಹೇಳಿದ್ದೆ ವಿಡಿಯೋದಲ್ಲಿ ಇತ್ತು, ಒಂದು ಸರ್ಕಲಲ್ಲಿ ಒಂದು ಪೊಲೀಸವರು ಇಲ್ಲ ಅಂತ. ಇವಾಗ ಸಿಕ್ಕಿದ ಕಡೆಯಲ್ಲೇ ಹಿಡಿತಾ ಇದ್ದಾರೆ. ಬ್ರೋ RX ಫುಲ್ ಸ್ಟಾಕಲ್ಲಿದೆಯೋ, ಸಗದಾಗಿದೆ ಗಾಡಿ. ಫುಲ್ ಯಾರೋ ಫುಲ್ ರಿಜಿಸ್ಟರ್ ಮಾಡಿರೋ ಗಾಡಿನೋ. ಇಂಥದ್ದು ಹಿಡಿಯಲ್ಲ, ಏನಕ್ಕೆ ಹಿಡಿತಾರೆ? ಈಗ ನಮ್ಮ ಗಾಡಿನ ಏನಕ್ಕೆ ಹಿಡಿತಾರೆ? ಗಾಡಿಗೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಮನೆ. ನೀನು ಎಲ್ಲಿ ಹಿಡಿದಿದ್ದು ನಿನ್ನೆ? ಇಲ್ಲೇ ಅದಾಗಿ ಬಂದು ಇಲ್ಲಿ ಕರ್ಕೊಂಬಂದಿದ್ಯಾ ನೀನು? ಈಗ ಇಲ್ಲೇ ಇಲ್ಲಿ ಬಂದೆ, ಇಲ್ಲಿಗೆ ರಪ್ಪ ಅಂತ ಹಿಂಗೆ ಹಾಕಿದ್ರು. ಆ ಅಂಗಡಿ ಬಂದೇನೆ ನಾವಲ್ಲೇ ತರಕಾರಿ ತಗೊಳೋದು ಯಾವಾಗಲೂ. ಸುಮ್ಮನೆ 500 ರೂಪಾಯಿ ಬೊಕ್ಕೆ ಬರ್ತಾಯಿರ್ತಾರೆ ಪೊಲೀಸರು, ನನ್ನೇ ಹುಡ್ಕೊಂಬರ್ತಾರಂತ್ಯಾ? ಹೇಳಕ್ಕಾಗಲ್ಲ. ಇನ್ನು ಇಲ್ಲೆಲ್ಲ ಮಾಡಬೇಕು ರೋಡ್ಗಳು, ಇಲ್ಲೆಲ್ಲ ಫುಲ್ ಚರಂಡಿಗಳೆಲ್ಲ ಮಾಡಿದ್ದಾರೆ. ಇನ್ನು ಎಲ್ಲ ಏನು ಈ ಡಿಸೆಂಬರು ಇನ್ನೊಂದು 2 months ಎಲ್ಲ MG ಇದು ಜೀವನ ಹಾಸ್ಪಿಟ್ಲ್ವರೆಗೂ ಆಗೋಗುತ್ತೆ. ಈ MG ರೋಡ್ ಫುಲ್ಲು. ಇಲ್ಲಿ ಮೈನ್ ರೋಡ್ ಏನೋ ಆಗೋಯ್ತು. ಇವಾಗ ಲೋಕಲ್ಸ್ಗೆ ಅಷ್ಟು ಫೈನ್, ಅಷ್ಟು ಸಾವಿರಗಳು ಲಕ್ಷಗಳಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ 500, 1000
ಒಂದು 7,000 8,000ಗೆ ಎಮ್ಸೆಂಡು ಜಲ್ಲಿ ಎಲ್ಲ ತರಿಸ್ಬಿಟ್ಟು ಇಂಥ ಗುಣಿಗಳೆಲ್ಲ ಮುಚ್ಚಿಸ್ಬೇಕು ಫಸ್ಟು. ಹೆಲ್ಮೆಟ್ ಹಾಕೊಂಡಿದ್ದೇನು ಎಷ್ಟೋ ಜನ ಸತ್ತೋಗಿದ್ದಾರೆ. ಹೆಲ್ಮೆಟ್ ಹಾಕಿದ ತಕ್ಷಣ ನೀವೇನು ಬದುಕ್ಬಿಡ್ತೀರ ಅಂತಲ್ಲ, ಅದನ್ನು ಒಂದು ರೇಂಜಲ್ಲಿ ಸೇಫ್ಟಿಯಾಗಿ ಬದುಕ್ತೀರಾ. ಒಂದೊಂದು ಸಿಚುವೇಶನಲ್ಲಿ ಹೆಂಗಾಗುತ್ತೆ ಅಂದರೆ ತಲೆ ಮಾತ್ರ ಮೇಜರಾಗಿ ಆಗೋಗುತ್ತೆ, ಬೇರೆ ಎಲ್ಲ ಸೇಫ್ ಆಗ್ಬೋದು. ಬೇರೆ ಏನಾದರೂ ಕೈಯೋ ಕಾಲು ಏನಾದ್ರು ಮುರಿದೋದ್ರೂ ಒಂದು ಸರ್ಟನ್ ಟೈಮ್ ಆದಮೇಲೆ ರಿಕವರಿ ಆಗ್ಬೋದು. ಅದೇ ತಲೆಗಾದರೆ ತುಂಬ ಎಕ್ಸ್ಪೆನ್ಸಿವ್, ಆಪ್ರೇಷನ್ಸ್ಗಾಗಿರ್ಬೋದು ಎಲ್ಲ ಮೇಂಟೆನೆನ್ಸು ಅದರದ್ದು ಮೇಂಟೆನೆನ್ಸ್ ಅಂತೀನಿ, ಟ್ಯಾಬ್ಲೆಟ್ಸು ಮೆಡಿಸನ್ನು ಇದೆಲ್ಲ ಫುಲ್ ಕಾಸ್ಟ್ಲಿ ಇರುತ್ತೆ ಸರ್ಜರೀಸ್ಗೆ ಎಲ್ಲ. ಅದ್ರಿಗೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಸ್ವಲ್ಪ ಸೇಫಾಗಿರ್ಬೋದು ಅಂತ ಅಷ್ಟೇ. ಇಲ್ಲಿ ಒಂದ್ಕಿತ ನ್ಯೂಸ್ ಚಾನಲ್ ಅವರು ಎಲ್ಲ ಹೇಳಿದ್ರು ಇಲ್ಲಿ ಪಾರ್ಕಿಂಗ್ ಮಾಡಬಾರ್ದು. ಹೌದು ನೋಡು ಅವರು ಎಲ್ಲ ಫೈನ್ ಆಗಿಬಿಡ್ತೀನಿ, ಎಲ್ಲ ಒಂದಿನದ 2 ದಿನದ ವಿಷಯ ಆಗಲ್ಲ ಇವೆಲ್ಲ. ಈ ಥರ ಎಲ್ಲ ನೋಡಿದಾಗ ಆ ಥರ ಡೌಟ್ ಬಂದೇ ಬರುತ್ತೆ. ಎಲ್ಲಿ ಕಾರ್ ಪಾರ್ಕಿಂಗ್ ಮಾಡಲೇಬಾರ್ದು, ಪಾರ್ಕಿಂಗ್ ಇಲ್ಲದೇ ಇರೋ ಕಡೆ ಅಂತ ಹೇಳ್ತಾರೆ. ಈಗ ಪ್ರತಿಯೊಂದು ಕಡೆ ಪಾರ್ಕ್ ಮಾಡಿರ್ತಾರೆ. ಇದು ನೋಡಿರಿ 2 ಕಾರು ಒಂದೇ ಕಿತ ಪಾಸ್ ಆಗ್ಬೋದು, ಆದರೆ ಎಲ್ಲ ಕಾರುಗಳು ನಿಲ್ಸಿರೋದಕ್ಕೆ 2 ಕಾರು ಎಲ್ಲ ಒಂದು ಕಿತ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಅಷ್ಟು ಟ್ರಾಫಿಕ್ ಆಗೋಗ್ಬಿಟ್ಟಿದೆ ಚಿಕ್ಕಬಳ್ಳಾಪುರ, ಮಿನಿ ಬೆಂಗಳೂರು ಆಗೋಗ್ಬಿಟ್ಟಿದೆ ಚಿಕ್ಕಬಳ್ಳಾಪುರ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ, ಎಲ್ಲ ಕಡೆ ಒಂದು ಹೆಲ್ಮೆಟ್ಸ್ ಹಾಕಿದ್ದಾರೆ. ಬೆಂಗಳೂರಲ್ಲಿ ಹೆವಿ ಹೆಲ್ಮೆಟ್ಸ್ ಹಾಕ್ತಾರೆ, ಪ್ರತಿ ಕಡೆ ಸಿಗ್ನಲ್ಸಲ್ಲಿ ಫೈನ್ ಎಲ್ಲ ಬೀಳುತ್ತೆ ಅಂದ್ಬಿಟ್ಟು. ಇನ್ನೊಂದು ಟ್ರಾಫಿಕ್, ಹೆವಿ ಟ್ರಾಫಿಕ್ಕು, ಯಾರು ರೋಡ್ ಸಂದಿಗಳು ಎಲ್ಲಿ ನೋಡಿದ್ರು ಫುಲ್ ಟ್ರಾಫಿಕ್ಕು. ನೋಡಪ್ಪ ಪೊಲೀಸರು ನೋಡಲಿ ಸಿಕ್ಕಿದ್ರೇನಿಲ್ಲ, ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಆಯ್ತಾ ಅವ್ರೆ ಮನಸಲಾಯೋ ಸರ್, ಮನಸಲಾಯೋ ಸರ್, ಲವ್ ಯು. ಸೊ ಇದು ಒಂಥರ ಲಾಗ್, ಒಂಥರ ಚಿಕ್ಕಬಳ್ಳಾಪುರ ವೈಬ್ಸ್ ಎಲ್ಲ ಹೆಂಗಿದೆ ಅಂತ ನೋಡೋದಕ್ಕೆ. ಸುಮಾರು ದಿನ ಆಗಿತ್ತು ನಾನು ಗಾಡಿ ಎಲ್ಲ ಓಡಿಸಿ, ಅಂದರೆ ಆಚೆ ಎಲ್ಲ ಬಂದೆ. 2 months 3 months ಆಯಿತು. ಇಲ್ಲ, ನವಂಬರ್ 12th 11th ಲಾಸ್ಟ್ ನಂದು ವೀಡಿಯೋ ಬಿಟ್ಟಿದ್ದು. ಅಲ್ಲಿಂದ ಆಚೆಗೆ ಏನು ಅಪ್ಡೇಟ್ಸೇ ಇಲ್ಲ ನಂದು ವೀಡಿಯೋಸಲ್ಲಿ ಆಗಿರ್ಬೋದು. ಎಲ್ಲರೂ ಏನು ಚಾರಿ ಏನು ವೀಡಿಯೋಸ್ ಎಲ್ಲ ಲಾಗ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾನ, ಅವನು ಬೇರೆಯವ್ರ ಥರನೇನಾ. ಸ್ಟಾರ್ಟಿಂಗಲ್ಲಿ ತುಂಬ ಊಪಲ್ಲೆಲ್ಲ ಮಾಡ್ದ, ಕಂಟೆಂಟ್ ಎಲ್ಲ ಕೊಟ್ಕೊಂಡು, ಆಮೇಲೆ ಇಲ್ಲಿ ಅಡ್ರೆಸ್ಗೆ ಇಲ್ಲ, ಯಾರೂ ಸಪೋರ್ಟ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರೆ ಹಿಂಗೆ ಅಂತ ಎಲ್ಲ ಅನ್ಕೊಂಬೇಡಿ. ಸಪೋರ್ಟ್ ಸಿಗದಿರ ಇರಲಿ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಾನೆ ಇರ್ತೀನಿ. ಸಪೋರ್ಟ್ ಕೊಡೋರು ಸ್ವಲ್ಪ ಜನ ಇದ್ದಾರೆ, ಸಾಕು. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ, ಯಾರು ಅದು ಬೆಳೆದಕ್ಕೆ ಬಿಡ್ತಿಲ್ಲ. ಒಳ್ಳೆ ತರ ಎಲ್ಲರೂ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ನಾನು ಅವಾಗ ವೀಡಿಯೋಸ್ ಮಾಡ್ದಿರೋ ಇದ್ದಿದ್ದಕ್ಕೆ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಅದು ಏನದು ಏನದು ಆಂಜನೇಯಂದು ಹುಟ್ಟುದಬ್ಬನ, ಕೃಷ್ಣ ಜನ್ಮಾಷ್ಟಮಿ ಅಲ್ಲೋ, ಆಂಜನೇಯದು ಹನುಮಾನ್ ಜಯಂತಿಗೋ ನಾಯಿ. ಹಾಂ, ಕೃಷ್ಣ ಜನ್ಮಾಷ್ಟಮಿ ಅಂತೆ. ಹನುಮಾನ್ ಜಯಂತಿಗೆ ವೀಡಿಯೋಗಳೇ ಮಾಡೋಕ್ಕಾಗಿಲ್ಲ ನಾನು. ತುಂಬ ಬೇಜಾರಾಯಿತು. ಅದ್ರಿಗೆ ಒಳ್ಳೆ ಸಿನಿಮ್ಯಾಟಿಕ್ ಆಗೋ ಚೆನ್ನಾಗಿ ವೀಡಿಯೋ ಮಾಡಬೇಕಿತ್ತು. ನೋಡ್ರಿ, ರೋಡಲ್ಲಿ ಯಾರು ಓವರ್ಟೇಕ್ ಹೊಡಿಯೋಕೆ ಹೋಗ್ಬೇಡ್ರಿ, ಹೆಲ್ಮೆಟ್ಸ್ ಹಾಕಿದ್ದನ್ನು ಹೋಗ್ಬಿಡ್ತೀರಾ. ಏಯ್ ಕಂದ ನೋಡ್ರಿ, ಅವ್ರಿಗೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಸ್ಲೋ ಮಾಡ್ಕೊತಾರೆ ಬಿಡು ಅನ್ನೋ ಕಾನ್ಫಿಡೆನ್ಸಲ್ಲಿ ತಿರುಗಿಸ್ತಾ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ಸ್ ಹಾಕಿದ್ರೂ ಸಮೇತ ನೀವು ಸ್ಟ್ರೈಟಾಗಿ ಹೋಗ್ತಾ ಇದ್ರೆ ಇನ್ನೊಬ್ರು ಬಂದು ಗುದ್ದೋದೋ ಒದ್ದೋದೋ ಏನೋ ಒಂದು ಮಾಡಿ ದೊಬ್ಬಿಡ್ತಾರೆ, ನಿಮಗೆ ಹೋಗೋದು, ಅವ್ರಿಗೇನೂ ಆಗೋದಿಲ್ಲ, ಅವ್ರು ಆರಾಮಾಗೇ ಇರ್ತಾರೆ. ಒಂದ್ಕಿತ ಡ್ಯಾಮೇಜ್ ಅನ್ನೋದಾದರೆ ಲೈಫಲ್ಲಿ ಡ್ಯಾಮೇಜ್, ಅದು ಸಣ್ಣ ಆಕ್ಸಿಡೆಂಟ್ ಸಾಕು ನಿಮ್ಮ ಲೈಫ್ನೆಲ್ಲ ಉಲ್ಟಂ ಪಲ್ಟ ಮಾಡಿಬಿಡೋಕ್ಕೆ. ನೋಡ್ರಿ, ಹೆಲ್ಮೆಟ್ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಸುಮ್ಮನೆ ಕೈಯಲ್ಲಿ ಹಾಕಿಕೊಂಡು ಕೈ ನೋವಿಸ್ಕೊಂತಿರೋ, ತಲೆಗೆ ಹಾಕೊಂಡ್ಬಿಡ್ರಿ, ತಲೆ ನೋವಿಸ್ಕೊಳ್ರಿ. ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಈಗ ಅಲ್ಲಿ MG ರೋಡ್ ಆಯಿತು, ಈ BB ರೋಡು ನೋಡಿ ಎಷ್ಟು ಹಾಳಾಗಿ ಹೋಗ್ಬಿಟ್ಟಿದೆ. ಗುಣಿಗ್ಲು ಫುಲ್ಲು ಟ್ರಾಫಿಕ್ಕು, ರೋಡೆಲ್ಲ ಅಂದರೆ ಏಜ್ ಆಗೋಗ್ಬಿಟ್ಟಿದೆ ರೋಡ್ಗೆ. ನೋಡ್ರಿ ಎಷ್ಟು ಗುಣಿಗ್ಲು, 500 1000 ಒಂದು 2-3 ಸಾವಿರಗೆ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹೆಂಗೂ ಫೈನ್ಸ್ ಆಗ್ತಾ ಇದ್ದೀರಾ. ಹಂಗೆ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಈ ರೋಡ್ಗಳನ್ನೆಲ್ಲ ಮುಚ್ಚಿಸ್ಬೋದಲ್ಲ, ಗುಣಿಗಳನ್ನೆಲ್ಲ ಕ್ಲಿಯರ್ ಮಾಡಿ ಟಾರೇ ತರಿಸ್ಬಿಡ್ಬೋದಪ್ಪ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ರಿಚ್ ಇರೋರು ಇದ್ದಾರೆ ಅಂದರೆ ರೋಲ್ಸ್ ರಾಯಲ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಆ ರೇಂಜಿಗೆ ರಿಚ್ ಇರೋರು ಇದ್ದಾರೆ. ಅಂಥವರೆಲ್ಲ ಮನ್ಸು ಮಾಡಿ ಚಿಕ್ಕ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಥರ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ರೆ ಅವರು ಗುರುತಿಸ್ಕೊತಾರೆ. ಇನ್ನೂ ತುಂಬ ಜನಕ್ಕೆ ಯೂಸ್ ಆಗುತ್ತೆ, ತುಂಬ ಜನಕ್ಕೆ ಯೂಸ್ ಆಗುವಂಥ ಕೆಲಸ ಮಾಡಬೇಕು. ಈ ಥರ ಯಾರ್ಯಾರಿಗೆ DL ಇಲ್ಲ ಅವ್ರಿಗೆಲ್ಲ DL ಕೊಡಿಸ್ಬಿಡ್ರಿ. ನಿಮ್ಮ ಅಪ್ಪ ಕೊಡ್ತಾನೆ. ಹೋಗೋಣ ಕಾಲೇಜ್ಗೆ. ಬೇಡ,
ಸರ್ ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ಏನ್ ದೊಡ್ಡ ಪಾಠನಾ ಸರ್ ಇದು? ಅಲ್ಲಲ್ಲ ಈ ದೊಡ್ಡ ಪಾಠ ಅಲ್ಲಲ್ಲ, ಇದೇನ್ ಪಾಠನಾ? ಯಾಕೆ ಕಾಲೇಜ್ ಹಾಕೊಂಡು ಆಚೆ ಮಾತಾಡ್ತೀವಿ ಮತ್ತೆ ಕಾಲೇಜಿಗೆ ಹೋಗ್ಬೇಕು. ಎಲ್ರಿಗೂ ಎಕ್ಸಾಮ್ಸ್ ಬರ್ತಾ ಇದೆ, ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರೀರಿ, ಏನೋ ಒಂದಾದ್ರೂ ಬರ್ದ್ಬಿಟ್ಟು ಬಂದ್ರಿ, ಖಾಲಿ ಅಂತೂ ಬಿಡಬೇಡ್ರಿ. ಓದಿಲ್ಲ ಅಂದ್ರೂ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಇಂಟ್ರೆಸ್ಟ್ ಅನ್ನೋದು ಹೋಗ್ಬಿಟ್ಟಿದೆ, ಯಾಕೆಂತಾನೆ ಗೊತ್ತಿಲ್ಲ. ಮೇಯ್ನ್ಲಿ ಫಸ್ಟ್ ಆಫ್ ಆಲ್ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗಿನ್ನು 2-3 ಡೇಸ್ ಇದೆ ಎಕ್ಸಾಮ್ಗೆ, ರೋಡಲ್ಲಿ ಅಲೀತಾ ಇದ್ದೀನಿ ನಾನು. ಸೊ ಎಲ್ಲರೂ ಹೆಂಗಿದ್ದೀರಾ, ಎಷ್ಟು ಜನ ಮಿಸ್ ಮಾಡ್ಕೊಂಡ್ರಿ, ಯಾವ ಥರ ಇತ್ತು ನನ್ನ ಮಿಸ್ ಮಾಡ್ಕೊಂಡಾಗ, ವೀಡಿಯೋಸ್ ಎಲ್ಲ ಬಿಡ್ದಿರೋ ಇದ್ದಾಗ ಒಂದು ಕಮೆಂಟ್ ಆಗಿಬಿಡ್ರಿ. ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು. ಐ ಮಿಸ್ ಯು ಟು ಎಲ್ರಿಗೂ. ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ. ವೀಡಿಯೋಸ್ ಮಾಡೋದಾಗಿರ್ಬೋದು, ಸುತ್ತಾಡೋದಾಗಿರ್ಬೋದು, ಎಲ್ಲ ಎಡಿಟಿಂಗ್ಸು ಎಲ್ಲ ತುಂಬ ದಿನ ನಿಲ್ಲಾಗೋಗ್ಬಿಟ್ಟಿತ್ತು ಎಲ್ಲ. ಅದೊಂದು ಸ್ವಲ್ಪ ಬೇಜಾರು, ಎಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಇನ್ಸಿಡೆಂಟ್ ಎಲ್ಲ ಇನ್ನು ಮುಂದೆ ಬರೋ ವೀಡಿಯೋಸಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಯಾಕೆ ಏನಾಗಿತ್ತು ಎಲ್ಲ. ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳೋದಕ್ಕಾಗಲ್ಲ, ತುಂಬ ಲೆಂತ್ ಡಿಲೇ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಜಾಸ್ತಿ ತುಂಬ ದಿನ ಆದಮೇಲೆ ಇಲ್ಲಿ ಆಂಧ್ರ ಭವನ್ ಬಂದು ಒಂದು ಟೀನೋ ಕಾಫಿನೋ ಕುಡ್ಕೊಂಡು ಹೋಗೋಣ, ಹಾಗೆ ಚಿಕ್ಕಬಳ್ಳಾಪುರ ಬಗ್ಗೆ ಎಲ್ಲ ಮಾತಾಡಿಕೊಂಡು ನಾವು ಇದಿರೋಂಥ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ವೀಡಿಯೋ. ಈ ವಿಡಿಯೋ ಎಲ್ಲ ನಮ್ಮ ಮನೇಲಿ ನೋಡಿದ್ರೆ ಏನರಲ್ಲಿ ನೋಡಿತಾರೋ ನನಗೆ ದೇವರಾಣೆ ಗೊತ್ತಿಲ್ಲ. ಸೊ ಗೈಸ್, ಕಾಫಿ ಕುಡಿದ್ಮೇಲೆ ಮತ್ತೆ ಸಿಗೋಣ. ರಯ್ಯ ಕೇಕ್ ಜಾಗಬೇಡಿ ಹಿಂಗೆ ಆರನ್ನು ಎಲ್ಲರೂ ಜಾಗ ಬಿಡ್ರಪ್ಪ, ನಾನು ಬರ್ತಾಯಿದ್ದೀರಿ. ಒಳ್ಳೆ ಟೀ, ಒಳ್ಳೆ ಸಮೋಸ. ಓ ರಯ್ಯ ಮಿನಿ ಬೆಂಗಳೂರು ಬೇಗ ಒಂದು ಮೆಟ್ರೋ ಹಾಕ್ರಪ್ಪ, ಫುಲ್ ಟ್ರಾಫಿಕ್, ಜನ ಸಾಗರ. ಸೊ ಗಾಡಿ ಓಡಿಸ್ತಾ ಇದ್ದಾನೆ, ಫುಲ್ ಚೆನ್ನಾಗಿದ್ದಾನೆ, ಹಿಂಗೆ ಯಾಕೆ ಲಾಗ್ ಮಾಡ್ತಾ ಇಲ್ಲ ಅಂತ ಎಲ್ಲ ಅಂದ್ಕೊಂಡ್ಬಿಡ್ರೆ. ಗಾಡಿ ಓಡಿಸ್ಬೋದು ಅಷ್ಟೇ, ನೋ ವೆಯ್ಟ್ ಲಿಫ್ಟ್ಸ್ ಆ್ಯಂಡ್ ನಥಿಂಗ್. ಇನ್ನೂ ಸ್ವಲ್ಪ ದಿನ 1 month 2 months ಬೇಕು. ರೀಸನ್ಸ್ ಎಲ್ಲ ನಿಮಗೆ ಇನ್ನು ಮುಂದೆ ಗೊತ್ತಾಗುತ್ತೆ. ಮತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ, ಹಂಗೆ ಏನಾದರೂ ಒಂದು ಚೂರು ಕಮೆಂಟ್ ಹಾಕಿ. ಮನೇಲಿ ಕೂತು ನನಗೂ ಬೋರ್ ಆಗಿದೆ, ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಟ್ಟು ಎಲ್ಲ ಓದಿ ಖುಷಿ ಪಡ್ತೀನಿ. ಮನೇಲಿದ್ದೆ ಬ್ರೋ ಆ ಥರ ವೀಡಿಯೋ ಮಾಡಿ, ಏನಾದರೂ ಚೇಂಜ್ ಮಾಡ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸ್ ಎಲ್ಲ ನಿಮ್ಮದೇ, ಎಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೂ ಮನೇಲಿ ಕೂತಿ ಫುಲ್ ಬೋರ್ ಆಗೋಗ್ಬಿಟ್ಟಿದೆ. ಬಾ ದೇವಸ್ಥಾನ ಹೋಗೋಣ. ಹಾಂ ವಾ, ಜಯ ಆಂಜನೇಯ. ನಮ್ಮ ಕಷ್ಟಗಳೆಲ್ಲ ಹೋಗ್ಬಿಡ್ಲಿ ಬೇಗ, ಇನ್ನೂ ಗೋಪುರ ತೊಗೊಂಡು ಇನ್ನೂ ಚೆನ್ನಾಗಿ ಆಗಬೇಕು, ಒಳ್ಳೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು. ಏನಂತ್ಯ? ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಸೊ ಈ ವರ್ಷ ಎಲ್ಲ ನೀವು ಏನೇನು ದಬಾಗಿದ್ದೀರಿ ಅಂತ ನೀವೇ ಒಂದ್ಕಿತ ಹಿಂದಕ್ಕೆ ತಿರುಗಿ ನೋಡ್ಕೊಳ್ರಿ. ಯಾರು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಟೈಮ್ ಪಾಸಿಗೆ ಮಾಡಿಕೊಂಡು ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿರಿ ಅಷ್ಟೇ. ಹೊಸ ವರ್ಷ ಬಂತು, ಲೈಫ್ ಸ್ಟೈಲಿಗೆಲ್ಲ ಏನು ಚೇಂಜ್ ಆಗೋಗಲ್ಲ, ಎಲ್ಲ ಹಂಗೆ ಇರುತ್ತೆ. ಹಂಗೆ ಜಸ್ಟ್ ಮೂವ್ ಆನ್ ಆಗ್ರಿ, ಇನ್ನೂ ಹೊಸ ರೆಸಲ್ಯೂಷನ್ಸ್ ಮಾಡಿರಿ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿರಿ. ಏನು ಟ್ರಾಫಿಕ್ಕು, ಯಾವ ಸಂದಿಗೆ ಬಂದ್ರೂ ಟ್ರಾಫಿಕ್ಕಲ್ಲೋ, ಒಂದೊಂದು ರೋಡನ್ನ ಖಾಲಿ ಇಲ್ಲಲ್ಲೋ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.